ಸೊ ಸೆಂಟ್ರಲ್ಲಿ ನಿಮಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ನಿಂತ್ಕೊಳ್ಳೋದಕ್ಕೆ, ಆಟ ಆಡೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ತೋರಿಸಿ. ಆ್ಯಂಡ್ ಸುತ್ತಲೂ ತೋರಿಸಿ, 360 ಎಲ್ಲ ಕಡೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಇದು ಅಪಾರ್ಟ್ಮೆಂಟ್. ಸೊ ಇಲ್ಲಿ ಪ್ರತಿ ಫ್ಲೋರ್ಗೂ ಕೂಡ ನಿಮಗೆ ಲಿಫ್ಟಿನ ವ್ಯವಸ್ಥೆ ಇದೆ. ಸೊ ಆರಾಮವಾಗಿ 4 ರಿಂದ 5 ಜನ ಹೋಗುವಷ್ಟು ಲಿಫ್ಟು ಇಲ್ಲಿದೆ, ತೊಂದರೆ ಇಲ್ಲ. ಮನೆಗಳಿದೆ ಆ್ಯಂಡ್ ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿ ನೋಡಿ, ನೀವು ಓಡಾಡೋದಕ್ಕೆ ಪಾತ್ರೆಗಳು ಕಂಜೆಸ್ಟೆಡ್ ಎಲ್ಲ ಇಲ್ಲ. ನಿಮ್ಮ ಮಕ್ಕಳಿಗೆ ಸೈಕಲ್ಸ್ ಎಲ್ಲ ಇಟ್ಕೋಬೇಕು, ಮಾಡಬೇಕು, ನಿಮ್ಮದೆಲ್ಲ ಐಟಮ್ಸ್ ಇದೆ, ಶೂ ರ್ಯಾಕ್ಗಳನ್ನು ಇಟ್ಕೊಬೇಕು, ಎಲ್ಲದಕ್ಕೂ ಕೂಡ ಇಲ್ಲಿ ಆರಾಮಾಗಿ ಸ್ಪೇಸ್ ಇದೆ. 12 ಅಡಿಗೆ 28 ಅಡಿ ಅಷ್ಟು ಉದ್ದವಾಗಿರುವಂತಹ ಹಾಲು. ಸೊ ಹಾಲು ಕೂಡ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಹಾಲ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ಡೈನಿಂಗ್ ಏರಿಯಾ. ಓಕೆ, ಸೊ ಅಂತಂದರೆ ತುಂಬ ಬೇಡಿಕೆ ಇರುವಂಥ ಏರಿಯಾ, ತುಂಬ ಜನಸಂದಣಿ ಇರುವಂಥ ಏರಿಯಾ. ಸೊ ಆದ್ದರಿಂದ ಆರಾಮಾಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಬಾಡಿಗೆಗೆ ಬಂದುಬಿಡ್ತಾರೆ. ಸೊ ನೀವು ಬಾಡಿಗೆಗೂ ಕೊಡ್ಬೋದು, ಇಲ್ಲ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಗುರು ಅಂತಂದರೆ ಡೆಫಿನೆಟ್ಲಿ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫ್ಲ್ಯಾಟ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಏನು ಕೋಗಿಲೆ ಕ್ರಾಸ್ ಇದೆ, ಅಲ್ಲಿಂದ ಜಸ್ಟ್ 1 ಕಿಲೋಮೀಟ್ರಲ್ಲಿ ನಿಮಗೆ ಒಂದು ಮಾರುತಿ ನಗರ ಅಂತ ಸಿಗುತ್ತೆ. ಆ ಮಾರುತಿ ನಗರದಲ್ಲಿರುವಂತಹ ಮಿಥಿಲಾ ಡಿಲಕ್ಸ್ ನೋಡಿ, ಎದುರುಗಡೆ ಏನು ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಇದು ಮಿಥಿಲಾ ಡಿಲಕ್ಸ್ ಅಂತ ಹೇಳ್ಬಿಟ್ಟು. ಇದರ ಒಳಗಡೆ ನಿಮಗೆ 2 ಫ್ಲ್ಯಾಟ್ಗಳು ಸೇಲ್ಗೆ ಅವೈಲೇಬಲ್ ಇದೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಇಲ್ಲಿಗೆ ಅಪ್ರೋಚ್ ರೋಡ್ ಬನ್ನಿ, ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ, ನಮ್ಮ ವೀಕ್ಷಕರು ಕ್ಲಿಯರಾಗಿ ತೋರಿಸಿ. ಅಲ್ಲಿ ತೋರಿಸಿ ನೋಡಿ, ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಮೇನ್ ರೋಡು. ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಮೇನ್ ರೋಡು. ಸೊ ಅಲ್ಲಿಂದ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಬರ್ತಾ ಇದ್ದಂಗೆ, ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಡೆಡ್ ಎಂಡಲ್ಲಿ ಸಿಗುವಂಥದ್ದೇ ಮಿಥಿಲಾ ಡಿಲಕ್ಸ್. ಮೊದಲೇದಾಗಿ ನಾನು ಅಪಾರ್ಟ್ಮೆಂಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಯೋಚನೆ ಮಾಡುವಂಥದ್ದು ಪಾರ್ಕಿಂಗ್. ಸರಿಯಾದ ರೀತಿಯ ಪಾರ್ಕಿಂಗ್ ಇದೆಯಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಬನ್ನಿ ಫಸ್ಟ್ ಪಾರ್ಕಿಂಗ್ ತೋರಿಸ್ಬಿಡೋಣ. ಸೊ ರೋಡ್ ಕೂಡ ತುಂಬ ದೊಡ್ಡದಾಗಿದೆ, ಸೊ ಟೆನ್ಷನ್ ಇಲ್ಲ, ಈಸಿಯಾಗಿ ಬರ್ಬೋದು. ಕಂಜೆಸ್ಟೆಡ್ ಆಗಿದೆ ಆ ಥರ ಎಲ್ಲ ಏನೂ ಇಲ್ಲ ವೀಕ್ಷಕರೇ. ಸೀದಾ ಬರ್ತಾ ಇದ್ದಂಗೆ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಇದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಫ್ಲ್ಯಾಟ್ಗೂ ಕೂಡ ಒಂದು ಕಾರ್ ಪಾರ್ಕಿಂಗ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಪಾರ್ಕಿಂಗನ್ನು ಮಾಡಲಾಗಿದೆ. ಸೊ ಕಂಪ್ಲೀಟಾಗಿ ಇಲ್ಲೆಲ್ಲ ತೋರಿಸಿ, ಎಲ್ಲ ಕಡೆ ತೋರಿಸಿ. ಸೊ ನಿಮಗೆ ಇಲ್ಲಿ ಪಾರ್ಕಿಂಗಿಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಸೊ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ವೀಕ್ಷಕರೇ. ಆ್ಯಂಡ್ ಪ್ರತಿಯೊಂದು ಅಂಡರ್ಗ್ರೌಂಡ್ ಸ್ಯಾನಿಟರಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಇಲ್ಲಿ ನೀಟಾಗಿ ಮಾಡಲಾಗಿದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಇಲ್ಲಿ ಪವರ್ ಬ್ಯಾಕಪ್. ಹೌದು ವೀಕ್ಷಕರೇ, ಪವರ್ ಬ್ಯಾಕಪ್ಗೆ ಇಲ್ಲಿ ಜನರೇಟ್ನ ವ್ಯವಸ್ಥೆ ಮಾಡಲಾಗಿದೆ. 24/7 ಪವರು, 24/7 ವಾಟರ್ನ ವ್ಯವಸ್ಥೆ ಇಲ್ಲಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಗತ್ತೆ ಇಲ್ಲ. ಪಾರ್ಕಿಂಗ್ನ ವ್ಯವಸ್ಥೆ ಕೂಡ ನೀವು ನೋಡ್ತಾ ಇರ್ಬೋದು, ಹ್ಯೂಜ್ ಆಗಿರುವಂತಹ ಪಾರ್ಕಿಂಗು ಕೂಡ ಇಲ್ಲಿ ಇದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಎಂಟ್ರೆನ್ಸಿಂದ ಒಳಗಡೆ ಹೋಗೋಣ. ಸೊ ಒಳಗಡೆ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀವಿ, ಬನ್ನಿ ವೀಕ್ಷಕರೇ. ಮೊದಲೇದಾಗಿ ನಿಮಗೆ ಎದುರಲ್ಲೇ ಎಂಟ್ರಿ ಗೇಟು, ಸರಿಯಾದ ರೀತಿಯಲ್ಲಿ ಎಂಟ್ರಿ ಗೇಟ್ ಇದೆ. ಮುಂದೆ ಬನ್ನಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ. 24/7 ಸೆಕ್ಯೂರಿಟೀಸ್ ಇದ್ದೇ ಇರ್ತಾರೆ, ಲೆಜರ್ ಕೊಡ್ತಾ ಇದ್ದೇ ಇರುತ್ತೆ. ಸೊ ಸೇಫ್ಟಿ ವೈಸು, ಸೆಕ್ಯೂರಿಟಿ ವೈಸು ಯಾವುದೇ ರೀತಿಯ ಟೆನ್ಷನ್ ಬೇಕಾಗಿಲ್ಲ. ಬನ್ನಿ ಮುಂದೆ. ಸೊ ಇಲ್ಲೇ ಮೇನ್ ಒಂದು ನೋಡುವಂತಹ ವ್ಯವಸ್ಥೆ ಅಂತಂದರೆ ನೋಡಿ ಇಲ್ಲಿ. ಸೊ ಇದು ಸೆಂಟರ್ ಆಫ್ ದ ಅಪಾರ್ಟ್ಮೆಂಟ್. ಸೊ ಸೆಂಟರಲ್ಲಿ ನಿಮಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ನಿಂತ್ಕೊಳ್ಳೋದಕ್ಕೆ, ಆಟ ಆಡೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ತೋರಿಸಿ. ಆ್ಯಂಡ್ ಸುತ್ತಲೂ ತೋರಿಸಿ, 360 ಎಲ್ಲ ಕಡೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಇದು ಅಪಾರ್ಟ್ಮೆಂಟ್ ಮಿಥಿಲಾ ಡಿಲಕ್ಸ್ ಏನು ನೀವು ನೋಡಿದ್ದೀರಾ, ಅದು ಇದೇ ಅಪಾರ್ಟ್ಮೆಂಟು. ಸೊ ಟೋಟಲಾಗಿ ಇಲ್ಲಿ 75 ಫ್ಲ್ಯಾಟ್ಗಳಿದೆ ವೀಕ್ಷಕರೇ.
ಓಕೆ, ಗ್ರೌಂಡನ್ನು ಹಿಡ್ಕೊಂಡ್ರೆ ಟೋಟಲ್ 6 ಫ್ಲೋರ್ಗಳು ಬರುತ್ತೆ, ಪ್ಲಸ್ ಬೇಸ್ಮೆಂಟ್ ಒಂದು ಫ್ಲೋರ್ ಇಲ್ಲಿ ಬರುವಂಥದ್ದು. ಆ್ಯಂಡ್ ಇಲ್ಲಿ ಲಿಫ್ಟ್ನ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಒಂದು ಒಳ್ಳೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸುತ್ತಲೂ ಕೂಡ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲಾದರೂ ಆರಾಮಾಗಿ ಕುತ್ಕೊಂಡ್ಬಿಟ್ಟು ತಂಪ್ಲಲ್ಲಿ ಕುತ್ಕೊಂಡ್ರೆ ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಇಡೀ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸುತ್ತೆ, ಎಲ್ಲ ಕಡೆನೂ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಅವೈಲೇಬಲ್ ಇರುವಂಥದ್ದು ಫಸ್ಟ್ ಫ್ಲೋರ್ನಲ್ಲಿ 115 ಆ್ಯಂಡ್ 116 2 ಫ್ಲ್ಯಾಟ್ಗಳು ಇಲ್ಲಿ ಅವೈಲೇಬಲ್ ಇರುವಂಥದ್ದು, ಸೇಲ್ಸ್ಗೆ ಅವೈಲೇಬಲ್ ಇರುವಂಥದ್ದು. ಬನ್ನಿ, ಒಂದು ಲಿಫ್ಟ್ ಕೂಡ ಇದೆ, ಇಲ್ಲಿ ಲಿಫ್ಟ್ನ ವ್ಯವಸ್ಥೆ ತೋರಿಸ್ಕೊಡ್ತೀನಿ. ಹಾಗೆ ಬನ್ನಿ. ಸೊ ಇಲ್ಲಿ ಪ್ರತಿ ಫ್ಲೋರ್ಗೂ ಕೂಡ ನಿಮಗೆ ಲಿಫ್ಟಿನ ವ್ಯವಸ್ಥೆ ಇದೆ. ಸೊ ಆರಾಮವಾಗಿ 4 ರಿಂದ 5 ಜನ ಹೋಗುವಷ್ಟು ಲಿಫ್ಟು ಇಲ್ಲಿದೆ, ತೊಂದರೆ ಇಲ್ಲ. ಅಷ್ಟೇ ಅಲ್ಲದೆ ನೀವೇನಾದರೂ ವಾಕ್ ಮಾಡ್ತೀರಾ ಅಂತಂತಂದರೆ ನೋಡಿ, ಇದು ಕೆಳಗಡೆ ಹೋಗೋದಕ್ಕೆ, ಬೇಸ್ಮೆಂಟ್ಗೆ ಹೋಗೋದಕ್ಕೆ, ಪಾರ್ಕಿಂಗ್ ಹೋಗೋದಕ್ಕೆ. ಆ್ಯಂಡ್ ಮೇಲೆ ಹೋಗ್ತೀರಾ ಅಂತಂತಂದರೆ ಬನ್ನಿ ಇಲ್ಲಿ. ಸೊ ಇದು ಇಲ್ಲಿ ಮೇಲೆ ಹೋಗೋದಕ್ಕೆ, ಇದು ಮೇಲೆ ಹೋಗೋದಕ್ಕೆ ಎಂಟ್ರೆನ್ಸು. ಬನ್ನಿ, ಲಿಫ್ಟಿನ ಕೆಪಾಸಿಟಿ ತೋರಿಸ್ತೀನಿ ನಾನು ನಿಮಗೆ. ಸೊ ಲಿಫ್ಟ್ ಬಂದಿದೆ, ಆಟೋಮೆಟಿಕ್ ಓಪನ್ ಆಗುವಂಥ ಲಿಫ್ಟನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ, ಆರಾಮಾಗಿ ಒಂದು 4 ರಿಂದ 5 ಜನ ಅಂತೂ ಆರಾಮಾಗಿ ಇದರಲ್ಲಿ ಮಾಡ್ಬೋದು. ಬನ್ನಿ ಒಳಗಡೆ ಬನ್ನಿ. ಓಕೆ, ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಫ್ಲ್ಯಾಟ್ಗಳಿದು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 4 ಫ್ಲೋರ್ಗಳು ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಜೊತೆಯಲ್ಲಿ ಟೆರಸ್ಗೂ ಕೂಡ ನಿಮಗೆ ಆಕ್ಸೆಸ್ ಸಿಗುತ್ತೆ ವೀಕ್ಷಕರೇ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಈ ಫಸ್ಟ್ ಫ್ಲೋರಲ್ಲೇ ಆ್ಯಕ್ಚುಲಿ ನಮಗೆ ಅವೈಲೇಬಲ್ ಇರುವಂಥದ್ದು, ಫ್ಲ್ಯಾಟ್ ಅವೈಲೇಬಲ್ ಇರುವಂಥದ್ದು 115, 115 ಆ್ಯಂಡ್ ಅದರ ಪಕ್ಕದಲ್ಲೇ ಇರುವಂತಹ 116. ಇವೆರಡೂ ಫ್ಲ್ಯಾಟ್ಗಳು ನಿಮಗೆ 3 BHK. ಹೌದು ವೀಕ್ಷಕರೇ, 3 BHK ಫ್ಲ್ಯಾಟ್ಗಳಾಗಿದೆ ಅಂತ ಹೇಳ್ಬೋದು. ಬೆಲೆ ಎಷ್ಟಾಗುತ್ತೆ, ಎಷ್ಟು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ರೆಡಿ ಇಲ್ಲಿ ಟ್ಯಾನೆಂಟ್ ಇದ್ದಾರೆ, ಬನ್ನಿ ತೋರಿಸ್ತೀನಿ. 2 ಮನೆಗಳಿದೆ ಆ್ಯಂಡ್ ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿ ನೋಡಿ, ನೀವು ಓಡಾಡೋದಕ್ಕೆ ಪಾತ್ರೆಗಳು ಕಂಜೆಸ್ಟೆಡ್ ಎಲ್ಲ ಇಲ್ಲ. ನಿಮ್ಮ ಮಕ್ಕಳಿಗೆ ಸೈಕಲ್ಸ್ ಎಲ್ಲ ಇಟ್ಕೋಬೇಕು, ಮಾಡಬೇಕು, ನಿಮ್ಮದೆಲ್ಲ ಐಟಮ್ಸ್ ಇದೆ, ಶೂ ರ್ಯಾಕ್ಗಳನ್ನು ಇಟ್ಕೊಬೇಕು, ಎಲ್ಲದಕ್ಕೂ ಕೂಡ ಇಲ್ಲಿ ಆರಾಮಾಗಿ ಸ್ಪೇಸ್ ಇದೆ. ಪಾತ್ವೇ ಇರ್ಬೋದು, ಕುತ್ಕೊಂಡಿರೋದಕ್ಕೆ ನೋಡಿ, ಎಲ್ಲದಕ್ಕೂ ಕುತ್ಕೊಳ್ಳೋದಕ್ಕೆ, ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಬಟ್ಟೆ ಗಿಟ್ಟೆಗೆಲ್ಲ ಇಲ್ಲಿ ಒಣಸ್ಕೊಳ್ಳೋದಿದ್ರೆ ಒಣಸ್ಕೋಬೋದು. ಆ್ಯಂಡ್ ಟೆರಸ್ಗೂ ಕೂಡ ನಿಮಗೆ ಇಲ್ಲಿ ಆಕ್ಸೆಸ್ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ, ಮೊದಲೇದಾಗಿ ನಾನು ನಿಮಗೆ 115 ಫ್ಲ್ಯಾಟನ್ನು ತೋರಿಸ್ಕೊಡ್ತೀನಿ. ಇದು 115. ಬನ್ನಿ ಒಳಗಡೆ, ಒಂದು 3 BHK ಫ್ಲ್ಯಾಟ್ ಅಂತ ಹೇಳ್ಬೋದು. ಸೊ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಮೊದಲೇದಾಗಿ ಸಿಗುವಂಥದ್ದು ದೊಡ್ಡದಾಗಿರುವಂತಹ ಹಾಲ್. ಓಕೆ, ಸೊ ಇದು ದೊಡ್ಡದಾಗಿರುವಂಥ ಹಾಲು. ಸೊ ಅರೌಂಡ್ ಒಂದು ಅಪ್ರಾಕ್ಸಿಮೇಟಾಗಿ ಹೇಳಬೇಕು ಅಂದರೆ 12 feet by 14 feetನ ಒಂದು ದೊಡ್ಡದಾಗಿರೋಂತಹ ಹಾಲ್ ಸಿಗುತ್ತೆ. ಮನೇಲಿ ಮಕ್ಕಳು ತುಂಬ ಇದ್ದಾರೆ, ಸೊ ಅದಕ್ಕೋಸ್ಕರ ಗೋಡೆಗಳೆಲ್ಲ ಸ್ವಲ್ಪ ಗಲೀಜಾಗಿದೆ ಅಂತ ಹೇಳ್ಬೋದು. ಸೊ ಗೀಚ್ ಇಟ್ಬಿಟ್ಟಿದ್ದಾರೆ. ಆದರೆ ನೋ ಪ್ರಾಬ್ಲಮ್, ಸೇಲ್ ಮಾಡೋ ಟೈಮಲ್ಲಿ ನಿಮಗೆ ಪೇಂಟಿಂಗ್ ಕೂಡ ಮಾಡಿಕೊಡಲಾಗುತ್ತೆ, ಫ್ರೆಶ್ ಆಗಿ ಇಲ್ಲಿ ರೆಡಿ ಮಾಡಿಕೊಡಲಾಗುತ್ತೆ. ಸೊ ದೊಡ್ಡದಾದಂತಹ ಹಾಲು. ಬನ್ನಿ, ಹಾಲಿಂದ ಹಾಗೆ ನಿಮಗೆ ಅಟ್ಯಾಚ್ ಆಗಿ ಸಿಗಿರುವಂಥದ್ದು ಡೈನಿಂಗ್ ಏರಿಯಾ. ಇದೊಂದು ಡೈನಿಂಗ್ ಏರಿಯಾ. ಹೌದು ವೀಕ್ಷಕರೇ, ಡೈನಿಂಗ್ ಏರಿಯಾನೂ ಅಷ್ಟೇ ನಿಮಗೆ ಅರೌಂಡ್ 8 feet by 12 feet. ಹೌದು ವೀಕ್ಷಕರೇ, ಅರೌಂಡ್ 8 feet by 12 feet ಆಗಿರುವಂಥ ದೊಡ್ಡದಾದಂಥ ಒಂದು ಡೈನಿಂಗ್ ಏರಿಯಾ ಸಿಗುತ್ತೆ. ವಾಶ್ ಮಿಷಿನ್ಸ್ ಕೂಡ ಇಲ್ಲೇ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಒಂದು ಬಾಲ್ಕನಿ ಕೂಡ ಅವೈಲೇಬಲ್ ಇದೆ. ಬನ್ನಿ, ಸೊ ಚಿಕ್ಕದಾದಂತಹ ಒಂದು ಬಾಲ್ಕನಿ ಇದೆ. ಸೊ ಈ ಬಾಲ್ಕನಿಲಿ ನಿಮ್ಮ ಗ್ಯಾಸ್ ಇರ್ಬೋದು, ನಿಮಗೆ ಬೇಡವಾದ ಯಾವುದೇ ವಸ್ತುಗಳನ್ನು ಕೂಡ ನೀಟಾಗಿ ಇಲ್ಲಿ ಜೋಡಿಸಿಟ್ಕೊಬೋದು. ಜೊತೆಯಲ್ಲಿ ಬಾಲ್ಕನಿಯಿಂದ ಆ ಕಡೆನೂ ಕೂಡ ನಿಮಗೆ ಪಾತ್ವೇ ಇದೆ. ಓಕೆ, ಸೊ ಓಡಾಡೋದಕ್ಕೆ ಪಕ್ಕದಲ್ಲಿ ಪಾತ್ವೇ ಕೂಡ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು. ದೊಡ್ಡದಾಗಿರುವಂತಹ ರೋಡ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿಂದ ನಾನು ನಿಮಗೆ ಫಸ್ಟ್ ತೋರಿಸುವಂಥದ್ದು ಕಿಚನ್ ಒಂದು ಅಟ್ಯಾಚ್ ಅಂತ ಅಲ್ಲ, ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಫಸ್ಟ್ ಕಿಚನ್ ನೋಡ್ಕೊಂಬರೋಣ ಬನ್ನಿ. ನೋಡಿ ವೀಕ್ಷಕರೇ, ಸೊ ಇದು ಬಂದುಬಿಟ್ಟು ಕಿಚನ್ನು. ಇದು ಅರೌಂಡ್ 8 by 8 ಇದೆ ವೀಕ್ಷಕರೇ. 8 ಅಡಿಗೆ 8 ಅಡಿ ಇರುವಂತಹ ಒಂದು ಸ್ಪೇಸಿಸ್ ಆಗಿರುವಂತಹ ಒಂದು ಕಿಚನ್ ಇದೆ ಅಂತ ಹೇಳ್ಬೋದು. ಕಿಚನ್ ಎಲ್ಲ ರೆಡಿ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಕ್ಯಾಬಿನೆಟ್ಸ್ಗಳನ್ನೆಲ್ಲ ನೀವು ಚೆನ್ನಾಗಿ ಹೊಸದಿರೋದು ಹಾಕೋಬೇಕಾಗ್ಬೋದು. ಆದರೆ ರೆಂಟ್ ಕೊಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ ಕೊಡ್ಬೋದು. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಬಂದರೆ ನಿಮಗೆ ಇಲ್ಲಿ ಯುಟಿಲಿಟಿ ಏರಿಯಾ, ಇದು ಯುಟಿಲಿಟಿ ಏರಿಯಾ. ಇಲ್ಲಿ ನಿಮ್ಮ ವಾಷಿಂಗ್ ಮಷಿನ್ ಇಟ್ಕೋಬೋದು. ದೊಡ್ಡದಾಗಿದೆ ಯುಟಿಲಿಟಿ ಏರಿಯಾ, ಅರೌಂಡ್ 5 by 6 ಇದೆ ಅಂತ ಹೇಳ್ಬೋದು. ದೊಡ್ಡದಾಗಿರೋ ಯುಟಿಲಿಟಿ ಏರಿಯಾನೂ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಸೊ ಕಿಚನ್ ಇದೆ, ಯುಟಿಲಿಟಿ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಇಲ್ಲೊಂದು ವಾಶ್ರೂಮ್ಸ್ ಕೂಡ ಇದೆ, ಕಾಮನ್ ವಾಶ್ರೂಮ್ ಕೂಡ ಇದೆ. ಬನ್ನಿ, ನಾನು ನಿಮಗೆ ಕಾಮನ್ ವಾಶ್ರೂಮನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಹ್ಯಾಂಡ್ ವಾಶನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಬನ್ನಿ ಒಳಗಡೆ ಬನ್ನಿ. ಸೊ
ಇದು ಕಾಮನ್ ವಾಶ್ರೂಮು, ಬಟ್ ಇದು ಇಂಡಿಯನ್ ವಾಶ್ರೂಮ್ ವೀಕ್ಷಕರೇ. ಸೊ ಇದು ಕಂಪ್ಲೀಟಾಗಿ ಇಂಡಿಯನ್ ಇದರಲ್ಲಿ ಮಾಡಿರುವಂಥದ್ದು. ಬನ್ನಿ ಮುಂದೆ ನೋಡೋಣ. ಇದು ತುಂಬ ಸ್ಪೇಸಿಯಸ್ ಆಗಿದೆ. ಇದು ಟೋಟಲಿ 3 BHK ಆಗಿರೋದ್ರಿಂದ 3 ಬೆಡ್ರೂಮ್ಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ ಫಸ್ಟು ಇಲ್ಲಿ ಹತ್ತಿರ ಇರುವಂಥದ್ದು ಎಂಟ್ರಿ ಆಗ್ತಿದ್ದಂಗೆ ಸಿಗುವಂಥ ಬೆಡ್ರೂಮನ್ನು ತೋರಿಸ್ಕೊಡ್ತೀನಿ. ಸೊ ಇದು ಎಂಟ್ರಿ ಆಗ್ತಿರೋಕ್ಕೆ ಸಿಗುವಂಥ ಬೆಡ್ರೂಮು. ಬನ್ನಿ ಒಳಗಡೆ ಬನ್ನಿ. ಸೊ ಇದು ನಿಮಗೆ ಅರೌಂಡ್ 10x10 ಇದೆ ಆ್ಯಂಡ್ ಕಂಪ್ಲೀಟ್ಲಿ ಫರ್ನಿಶ್ಡ್. ಸೊ ಕಾಟ್ ಇರ್ಬೋದು, ಸೊ ನೋಡಿ ಇಲ್ಲಿ ವಾರ್ಡ್ರೋಬ್ ಇರ್ಬೋದು, ಎಲ್ಲ ಕಂಪ್ಲೀಟಾಗಿ ಫರ್ನಿಶ್ಡ್ ಆಗಿದೆ. ಇದು ಮೋಸ್ಟ್ಲಿ ಟ್ಯಾನೆಂಟ್ದು ಇರುತ್ತೆ, ಬಟ್ ಆದರೆ ನೋಡಿ ಒಂದು ವಾರ್ಡ್ರೋಬ್ ಎಲ್ಲ ರೆಡಿ ಇದೆ. ಸೊ ವಾರ್ಡ್ರೋಬ್ಸ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು. ಇದು 1ನೇ ಬೆಡ್ರೂಮ್ ಆಯಿತು. ಸ್ಪೇಸಿಯಸ್ ಆಗಿರುವ ಒಂದು ಬೆಡ್ರೂಮ್. ಈಗ ಬರ್ತಾ ಇದ್ದರೆ ಈ ಕಡೆ ಬಂದರೆ ಸ್ಪೇಸಿಯಸ್ ಆಗಿರುವಂತಹ 2ನೇ ಬೆಡ್ರೂಮ್. ಇದು ಕೂಡ ಅಷ್ಟೇ ನಿಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಜೊತೆ ಸಿಗುತ್ತೆ. ಅರೌಂಡ್ 10x8 ಇರುವಂತಹ ಒಂದು ಬೆಡ್ರೂಮ್ ಇದು. ಆ್ಯಂಡ್ ಈ ಕಡೆ ಎಲ್ಲ ತೋರಿಸಿ ಒಂದು ವಾರ್ಡ್ರೋಬ್ ಕೂಡ ಇಲ್ಲಿದೆ, ವುಡನ್ ವಾರ್ಡ್ರೋಬ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಕೂಡ ನಿಮಗೆ ಇದಿರುತ್ತೆ, ಬಾಲ್ಕನೀಸ್ ಇದೆ. ನೀವು ಬಟ್ಟೆ ಒಣಸ್ಕೊಬೇಕು, ಆ ಕಡೆ ಬಾಲ್ಕನೀಸ್ ಇತ್ತಲ್ಲ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ರಿ. ಸೊ ಇಲ್ಲಿ ನೀವು ಬಟ್ಟೆ ಎಲ್ಲ ಒಣಸ್ಕೋಬೋದು. ನಿಮ್ಮದೆಲ್ಲ ಬಟ್ಟೆಗಳನ್ನು ಕೂಡ ಈ ಥರ ಒಂದು ದಾರ ಎಲ್ಲ ಕಟ್ಕೊಂಡ್ಬಿಟ್ಟು ನೀಟಾಗಿ ಬಟ್ಟೆ ಒಣಸ್ಕೊಳ್ಳೋದಕ್ಕೆ ಸಫಿಷಿಯೆಂಟ್ ಸ್ಪೇಸ್ ಇದೆ. ಸ್ಪೇಸಲ್ಲಿ ಈ ಮನೆಗೆ ಯಾವುದೇ ಕಾರಣಕ್ಕೂ ತೊಂದರೆನೇ ಇಲ್ಲ. ಸ್ಪೇಸ್ ಅಂತೂ ಆರಾಮಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಬೆಡ್ರೂಮಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಇದು ವೆಸ್ಟರ್ನ್, ಹೌದು ಇಲ್ಲಿ ವೆಸ್ಟರ್ನ್ ಫಿನಿಶಿಂಗನ್ನು ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಕಂಪ್ಲೀಟಾಗಿ ವೆಸ್ಟರ್ನ್ ಕಮೋಡ್ ಎಲ್ಲ ಹಾಕಿಬಿಟ್ಟು ಬಾತ್ರೂಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಾತ್ರೂಮ್ಸ್ಗಳು ಎಲ್ಲ ದೊಡ್ಡದಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಡೋರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಒಂದ್ಸಲ ಇಲ್ಲಿ ಬಂದಾಗ ಒಂದು ಚಿಕ್ಕದಾಗಿ ರಿನೋವೇಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ. ಸೊ 1 ಆಯಿತು, 2 ಆಯಿತು. ಸೊ ಇವಾಗ ಫೈನಲ್ ಆಗಿ ಇನ್ನೊಂದು ಬೆಡ್ರೂಮ್ ಇದೆ. ಸೊ ನೀವು ಮಾಸ್ಟರ್ ಬೆಡ್ರೂಮು, ಕಿಡ್ಸ್ ಬೆಡ್ರೂಮು ಆ್ಯಂಡ್ ಗೆಸ್ಟ್ ಬೆಡ್ರೂಮು 3 ಥರ ಆಪ್ಷನ್ಸನ್ನು ಮಾಡ್ಕೋಬೋದು. ಇಲ್ಲ ಪೇರೆಂಟ್ಸ್ ಬೆಡ್ರೂಮ್ ಥರನೂ ಕೂಡ ನೀವು ಇಲ್ಲಿ ಆಪ್ಷನನ್ನು ಮಾಡ್ಕೋಬೋದು. ಇದು ಅರೌಂಡ್ 10x12 ಇರುವಂತಹ ದೊಡ್ಡದಾದಂಥ ಒಂದು ರೂಮ್ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ತೋರಿಸಿ. ಸೊ ಇಲ್ಲೆಲ್ಲ ದೊಡ್ಡದಾದಂಥ ಒಂದು ವಾರ್ಡ್ರೋಬ್. ಪ್ರತಿಯೊಂದು ರೂಮಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ ಅಂತೂ ಇದೆ. ಉಳಿದ ಬೆಡ್ಡೆಲ್ಲ ನೀವು ಹಾಕೊಬೇಕಾಗುತ್ತೆ. ಆ್ಯಂಡ್ ಒಂದು ರೌಂಡ್ ಪೇಂಟಿಂಗ್ ಆಗಬೇಕು. ಇಲ್ಲಿ ಪೇಂಟಿಂಗ್ ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ ಮುಂದೆ ಹೋಗ್ಬಿಡೋಣ. ಸೊ ಇದು ಫ್ಲ್ಯಾಟ್ ನಂಬರ್ 115 115 ಅಂತ ಹೇಳ್ಬೋದು. ಇದು ಫ್ಲ್ಯಾಟು ಸೇಮ್ ಇದೇ ರೀತಿಯಲ್ಲಿ ಇದರ ಪಕ್ಕದಲ್ಲೇ ಒಂದು ಇನ್ನೊಂದು ಫ್ಲ್ಯಾಟ್ ಅವೈಲೇಬಲ್ ಇದೆ 116 116. ಬನ್ನಿ ಅದನ್ನು ನೋಡ್ಕೊಂಬಂದ್ಬಿಡೋಣ. ವೀಕ್ಷಕರೇ ಫ್ಲ್ಯಾಟು 115 ನೋಡಿದ್ರಿ, ಅದರ ಪಕ್ಕದಲ್ಲೇ ಇರುವಂಥದ್ದು 116 116. ನಾನು ಹೇಳಿದೆ ಎದುರುಗಡೆ ಅಂತಲೂ ಕೂಡ ತುಂಬಾ ಸ್ಪೇಸ್ ಇದೆ. ನಿಮ್ಮ ಶೂ ರ್ಯಾಕ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲೇ ಇಟ್ಕೋಬೋದು. ಜಾಗ ತುಂಬ ಪ್ಲೆಂಟಿ ಆಗಿದೆ ಅಂತ ಹೇಳ್ಬೋದು. ಕಾರಿಡಾರನ್ನು ಇಲ್ಲಿ ತುಂಬ ನೀಟಾಗಿ ಮಾಡಿದ್ದಾರೆ, ಅಗಲವಾಗಿ ಮಾಡಿದ್ದಾರೆ. ಜೊತೆಲಿ ಎಲ್ಲ ಕಡೆ ಗ್ರನೈಟನ್ನು ಯೂಸ್ ಮಾಡಿರೋದು. ಬನ್ನಿ ಇದು ಕೂಡ ಸೇಮು 3 BHKನೇ ಇರುವಂಥದ್ದು. ಕಾರ್ಪೆಟ್ ಏರಿಯಾ ಎಷ್ಟಿದೆ, ಬಿಲ್ಟಪ್ ಏರಿಯಾ ಎಷ್ಟಿದೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಬನ್ನಿ ಇಲ್ಲಿ ಒಳಗಡೆ ಬಂದುಬಿಡೋಣ. ಸೊ ಇದು ಕೂಡ ಅಷ್ಟೇ 3 BHK ವೀಕ್ಷಕರೇ, ಇಲ್ಲೊಳಗಡೆ ಬರ್ಬೋದು. ಸೊ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಇಲ್ಲಿ ಹಾಲ್ ಇದೆ. ಸೊ ಹಾಲಿಂದ ಕಂಟಿನ್ಯೂಟಿ ನಿಮಗೆ ಒಂದು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇದನ್ನು ನಾವು ಮೆಜರ್ ಮಾಡಿ ಹೇಳಬೇಕು ಅಂತಂತಂದರೆ 12 ಅಡಿಗೆ 28 ಅಡಿ ಅಷ್ಟು ಉದ್ದವಾಗಿರುವಂತಹ ಹಾಲು. ಸೊ ಹಾಲು ಕೂಡ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಹಾಲ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ಡೈನಿಂಗ್ ಏರಿಯಾ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ. ಹಾಗೆ ಸ್ಟೇಟ್ ಅಪ್ ತೊಗೊಂಬಿಡೋಣ. ಸೊ ಇಲ್ಲಿ ನಿಮಗೆ ಓಪನ್ ಕಿಚನ್ ಇದೆ ವೀಕ್ಷಕರೇ. ದೊಡ್ಡದಾಗಿರುವಂಥ ಒಂದು ಓಪನ್ ಕಿಚನ್ ಇದೆ ಅಂತ ಹೇಳ್ಬೋದು. ಇದು ನಿಮಗೆ ಅರೌಂಡ್ 8x8 ದೊಡ್ಡದಾಗಿರುವಂಥ ಕಿಚನ್ನು. ಆ್ಯಂಡ್ ಇಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ವಾಶ್ ಬೇಸಿನ್ಸ್ ಇರ್ಬೋದು, ಇಲ್ಲಿ ಬನ್ನಿ ವಾಟರ್ ಪ್ಯೂರಿಫೈಯರ್ಗೆ ಕನೆಕ್ಷನ್ಸ್ ಇರ್ಬೋದು, ಟ್ಯಾಪ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನೋಡಿ ಆಪ್ಷನ್ಸ್ ಎಲ್ಲದು ರೆಡಿ ಇದೆ. ಕೌಂಟ್ರ್ಗಳನ್ನು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ. ಆ್ಯಸ್ ಇಟ್ ಈಸ್, ಹೌದು ಆ್ಯಸ್ ಇಟ್ ಈಸ್ ನೀವು ರೆಂಟ್ ಕೊಟ್ಬಿಡ್ಬೋದು. ಮೇಲ್ಗಡೆ ಕೌಂಟರ್ ಟಾಪ್ ಇರ್ಬೋದು, ಪ್ರತಿಯೊಂದು ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಇನ್ನು ಮುಂದೆ ಬನ್ನಿ. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಇದು ಯುಟಿಲಿಟಿ ಏರಿಯಾ. ಸೊ ಇಲ್ಲೇ ನಿಮ್ಮ ವಾಷಿಂಗ್ ಮೆಷಿನ್ಸ್ ಎಲ್ಲ ಇಟ್ಕೋಬೋದು. ಇದು ಕೂಡ ನಿಮಗೆ ಅರೌಂಡ್ 5x6, ಹೌದು ವೀಕ್ಷಕರೇ 5x6 ಆಗಿರುವಂಥ ಒಂದು ಒಳ್ಳೆ ಜಾಗ ಇದೆ. ಅದು ಯುಟಿಲಿಟಿ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಮನೆ ತುಂಬ ಸ್ಪೇಸಿಯಸ್ ಆಗಿದೆ ವೀಕ್ಷಕರೇ. ಇಲ್ಲೇ ಬರುವಂಥದ್ದು ನಿಮಗೆ ಒಂದು ಕಾಮನ್ ವಾಶ್ರೂಮು. ಇಲ್ಲೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮು ಇಲ್ಲೇ ಇರುವಂಥದ್ದು. ಸೊ ಇಲ್ಲಿಂದ ಬರ್ತಾ ಇದ್ದಂಗೆ ನಿಮಗೆ ಇದು ಕೂಡ 3 BHK. ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಮೊದಲನೇದಾಗಿ 3 BHK ಹೋಗೋಕ್ಕಿಂತ ಮುಂಚೆ ಈ ಕಡೆ ಒಂದು ಬಾಲ್ಕನಿ. ಸೊ ಆ ಮನೆಗಿರೋ ಥರ ಇಲ್ಲೂ ಕೂಡ ನಿಮಗೆ ಒಂದು ಬಾಲ್ಕನಿ ಇದೆ. ಸೊ ಇಲ್ಲಿ ನೀವು ಬಟ್ಟೆ ಒಣಸ್ಕೊಳ್ಳೋದಿರ್ಬೋದು. ಸೊ ನಿಮ್ಮ ಪ್ಲ್ಯಾಂಟಿಂಗ್ ಏನೋ ಮಾಡೋದಿದೆ ನೋಡಿ, ಇವರೆಲ್ಲ ಮಾಡಿದ್ದಾರೆ. ತೋರಿಸಿ, ಸ್ವಲ್ಪ ಈ ಕಡೆ ತೋರಿಸಿ. ಸೊ ಪ್ಲ್ಯಾಂಟಿಂಗ್ ಮಾಡೋದಿದ್ರೆ ಸೊ ಎಲ್ಲವನ್ನು ಕೂಡ ನೀವು ಇಲ್ಲಿ ಆರಾಮಾಗಿ ಮಾಡ್ಕೋಬೋದು. ಬಟ್ಟೆ ಗಿಟ್ಟೆ ಒಣಸ್ತೀರಾ ಮಾಡ್ತೀರಾ ಅಂದರೂ ಕೂಡ ಎಲ್ಲದಕ್ಕೂ ಕೂಡ ನೀಟಾಗಿರೋ ವ್ಯವಸ್ಥೆ ಇಲ್ಲಿ ಇದೆ ವೀಕ್ಷಕರೇ. ಡೈನಿಂಗ್ ಟೇಬಲನ್ನು ಆರಾಮಾಗಿ ನೀವು ಇಲ್ಲಿ ಹಾಕೋಬೋದು. ಸೊ ಇಲ್ಲಿ ಮೊದಲನೇ ರೂಮು, ಬನ್ನಿ ಇದರ ಎಂಟ್ರಿ ಕೊಡ್ತಾ ಇರೋಣ. ಸೊ ಇದು ನಿಮಗೆ ಅರೌಂಡ್ 14x13 14 ಅಡಿಗೆ
13 ಅಡಿ ಇರುವಂತಹ ದೊಡ್ಡದಾದಂತಹ ಒಂದು ಬೆಡ್ರೂಮ್. ಕಂಪ್ಲೀಟ್ ತೋರಿಸಿ ನಮ್ಮ ವೀಕ್ಷಕರಿಗೆ ಎಲ್ಲ ಕಡೆ ತೋರಿಸಿ. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಬೆಡ್ರೂಮು, ಜೊತೆಯಲ್ಲಿ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್. ಹೌದು ವೀಕ್ಷಕರೇ, ಒಂದು ಕಾಮನ್ ವಾಶ್ರೂಮ್ ಆಯಿತಾ, ಅದ್ರ ಜೊತೆಯಲ್ಲಿ ಇಲ್ಲೂ ಕೂಡ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇದು ನಿಮಗೆ ಅರೌಂಡ್ 7/5. ಇದು ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ನಾನು ಹೇಳ್ದಲ್ಲ, ಮನೇಲಿ ಎಲ್ಲದೂ ಕೂಡ ತುಂಬಾ ಸ್ಪೇಸಿಯಸ್. ವಾಶ್ರೂಮ್ ಇರ್ಬೋದು, ರೂಮ್ಗಳಿರ್ಬೋದು, ಕಿಚನ್ ಇರ್ಬೋದು, ಪ್ರತಿಯೊಂದು ಕೂಡ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇದು ಮೊದಲನೇ ಬೆಡ್ರೂಮು. ಸೊ ಇಲ್ಲಿಂದ ನಾನು ನಿಮಗೆ ಎರಡನೇ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇದು ಎರಡನೇ ಬೆಡ್ರೂಮು. ಸೊ ಈ ಎರಡನೇ ಬೆಡ್ರೂಮ್ ಕೂಡ ಇದನ್ನು ಕೂಡ ಅಷ್ಟೇ ತುಂಬಾ ಸ್ಪೇಸಸ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 10/14, 10 ಅಡಿಗೆ 14 ಅಡಿ ಅಷ್ಟು ಇರುವಂತಹ ದೊಡ್ಡದಾದಂತಹ ಒಂದು ಬೆಡ್ರೂಮ್ ವೀಕ್ಷಕರೇ. ಒಂದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್ ಇದೆ, 2 ವಾಶ್ರೂಮ್ ಆಗೋಯ್ತು. ಸೊ ಇದು ನಿಮಗೆ ಕಾಮನ್ ಆಗಿರುವಂಥದ್ದು ಒಂದು ಬೆಡ್ರೂಮ್. ಓಕೆ, ಸೊ ನೀವನ್ನ ಮಾಸ್ಟರ್ ಬೆಡ್ರೂಮ್ ಅನ್ಕೋಬೋದು. ಸೊ ಇದನ್ನು ನೀವು ಬೇಕಾದರೆ ಗೆಸ್ಟ್ ಬೆಡ್ರೂಮ್ ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇನ್ನೂ ಒಂದು ಬೆಡ್ರೂಮ್ ಇದೆ, ಬನ್ನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ದೇವರ ಮನೆ, ನೀವು ದೇವ್ರದ್ದು ಏನೇ ಅಡ್ಜಸ್ಟ್ಮೆಂಟ್ ಮಾಡೋದಿದ್ರು ದೇವ್ರ ಮನೆನ ಇಲ್ಲಿ ಮಾಡ್ಕೋಬೋದು. ಅಥವಾ ಅಂದರೆ ಇಷ್ಟೇ ಇದ್ದರೆ ರೆಂಟಿಗಿದ್ದು ಇಷ್ಟೇ ಸಾಕು. ಒಂದು ವೇಳೆ ನೀವೇ ಸ್ವಂತವಾಗಿ ದೇವ್ರ ಮನೆ ಮಾಡ್ಕೊತೀರ ಅಂತಂದರೆ ಇಂಟೀರಿಯರಲ್ಲಿ ನೀವು ಇಲ್ಲಿ ದೊಡ್ಡದಾಗಿರುವಂತಹ 3 ಅಡಿಗೆ ಅರೌಂಡ್ 3/2, 3 ಫೀಟ್ಗೆ 3.5 ಇರುವಂತಹ ಒಂದು ದೊಡ್ಡದಾದಂಥ ದೇವ್ರ ಮನೆನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಬನ್ನಿ, ಇಲ್ಲಿ ಒಂದು ಕಿಡ್ಸ್ ಬೆಡ್ರೂಮ್, ಇದನ್ನು ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಕೋಬೋದು, ಇಲ್ಲ ಅಂತಂದರೆ ಗೆಸ್ಟ್ ಬೆಡ್ರೂಮ್ ಅಂತಲೂ ಕೂಡ ನೀವಿಲ್ಲಿ ಅನ್ಕೋಬೋದು. ಸೊ ವೀಕ್ಷಕರೇ, ಇದರ ಅಳತೆ ಬಂದುಬಿಟ್ಟು 10/14, ಪಕ್ಕದಲ್ಲಿ ತೋರಿಸಿದ್ವಲ್ಲ ಅದೇ ರೀತಿಯಲ್ಲಿ ಇದು ಕೂಡ 10/14 ಇದೆ, ದೊಡ್ಡದಾಗಿದೆ. ಆದರೆ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಹೌದು ವೀಕ್ಷಕರೇ, ಇಲ್ಲೂ ಕೂಡ ಅಷ್ಟೇ ನಿಮಗೊಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಈ ವಾಶ್ರೂಮು ತುಂಬ ದೊಡ್ಡದಾಗಿದೆ, ಹ್ಯೂಜ್ ಆಗಿದೆ ಅಂತ ಹೇಳ್ಬೋದು. ಅರೌಂಡ್ 7/6 ಅಷ್ಟು ದೊಡ್ಡದಾಗಿರೋಂತಹ ವಾಶ್ರೂಮ್ ವೀಕ್ಷಕರೇ ಇದು. ಸೊ ವಾಶ್ರೂಮ್ಸ್ ಇರ್ಬೋದು, ರೂಮ್ಗಳಿರ್ಬೋದು, ಎಲ್ಲವೂ ಕೂಡ ತುಂಬ ಹ್ಯೂಜ್ ಆಗಿ ಸ್ಪೇಸಿಯಸ್ ಆಗಿ ಮಾಡಿರುವಂತಹ ಒಂದು ಮನೆ ವೀಕ್ಷಕರೇ. ಸೊ ಇವೆಲ್ಲವೂ ಕೂಡ 2 ಮನೆಗಳನ್ನು ನಾನು ನಿಮಗೆ ತೋರಿಸಾಯಿತು. ಇವುಗಳ ಬೆಲೆ ಎಷ್ಟಾಗುತ್ತೆ, ರೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನು ಬನ್ನಿ ಹೊರಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೀಕ್ಷಕರೇ, ಕಂಪ್ಲೀಟ್ಲಿ ಲೀಗಲ್ ಆಗಿರುವಂತಹ ಫ್ಲ್ಯಾಟ್ಗಳಿದು. 2 3 BHK ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಫ್ಲ್ಯಾಟ್ ನಂಬರ್ 115 ಬಂದುಬಿಟ್ಟು 1575 ಸ್ಕ್ವೇರ್ ಫೀಟು. ಫ್ಲ್ಯಾಟ್ ನಂಬರ್ 116 ಬಂದುಬಿಟ್ಟು 1475 ಸ್ಕ್ವೇರ್ ಫೀಟ್ ಇರುವಂತಹ ಫ್ಲ್ಯಾಟ್ಗಳಾಗಿದೆ ವೀಕ್ಷಕರೇ. ಬೇಸ್ಮೆಂಟ್ಸಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಇದೆ, 24/7 ವಾಟರ್, ಜೊತೆಯಲ್ಲಿ 24/7 ಪವರ್ ವಿತ್ ಬ್ಯಾಕಪ್ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಜೊತೆಲಿ ಹೇಳಬೇಕು ಅಂತಂದರೆ ಲೊಕ್ಯಾಲಿಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂತಂದರೆ ಯಲಹಂಕ ತುಂಬ ಹತ್ತಿರದಲ್ಲಿರುವಂಥದ್ದು. ಜಸ್ಟ್ 1 ಕಿಲೋಮೀಟರ್ ಹೋದರೆ ನೀವು ಯಲಹಂಕ ಸಿಟಿ ಒಳಗಡೆ ಹೋಗಿಬಿಡ್ತೀರಾ. ಕೋಗಿಲೆ ಕ್ರಾಸು ಜಸ್ಟ್ ಅರ್ಧ ಕಿಲೋಮೀಟರ್ ಅಂತ ಹೇಳ್ಬೋದು. ಆ್ಯಂಡ್ ಸೊ ಕೋಗಿಲೆಯಿಂದ ಅಗ್ರಹಾರ ಲೇಔಟ್ಗೆ ಹೋಗುವಂಥ ಏನು ಮೇನ್ ರೋಡ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 100 ಮೀಟರ್ ಅಂತ ಹೇಳ್ಬೋದು. ಒಂದು ಪ್ರೈಮ್ ಲೊಕೇಶನಲ್ಲಿ ಇದೆ. ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳಂತ ಬಂದರೆ ನಿಮಗೆ ಅನೇಕ ಸ್ಕೂಲ್ಗಳು, ಯೂರೋ ಸ್ಕೂಲ್ ಇರ್ಬೋದು, ಅನೇಕ ಹಾಸ್ಪಿಟಲ್ಸ್ಗಳಿರ್ಬೋದು, ಎಲ್ಲವೂ ಕೂಡ ತುಂಬ ಹತ್ತಿರದಲ್ಲೇ ಇದೆ. ಇನ್ನು ಗ್ರಾಸರೀಸ್ ಬೇಕು, ಸೂಪರ್ ಮಾರ್ಕೆಟ್ಸ್ ಬೇಕು ಅಂತಂತಂದ್ರೆ ರಿಲಯನ್ಸ್ ಮಾರ್ಟ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಮೇನ್ ರೋಡಲ್ಲಿ ಹತ್ತಿರದಲ್ಲೇ ಇದೆ. ಅಂಗಡಿಗಳಿಗೆ ಯಾವುದೂ ಕೂಡ ಕೊರತೆ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ಗಾಡಿಗಳು ಅಷ್ಟೊಂದು ಜಾಸ್ತಿ ಓಡಾಡೋದಿಲ್ಲ, ಆದ್ದರಿಂದ ಪೀಸ್ ಆಫ್ ಮೈಂಡ್ ಅಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫ್ಲ್ಯಾಟ್ಗಳು ನೋಡ್ಕೊಂಬಂದರೆ ಫ್ಲ್ಯಾಟ್ಗಳು ಕೂಡ ಅಷ್ಟೇ ವಿಶಾಲವಾಗಿದೆ. ಸೊ ಫೈನಲ್ ಆಗಿ ಬರುವಂಥದ್ದು ಬೆಲೆ ಎಷ್ಟಾಗುತ್ತೆ ವೀಕ್ಷಕರೇ? ಬೆಲೆ ಬಂದುಬಿಟ್ಟು 2 ಫ್ಲ್ಯಾಟ್ಗಳಿಗೆ ಹೇಳ್ತಾ ಇದ್ದೀನಿ. 75 ಲಕ್ಷ ಒಂದು ಫ್ಲ್ಯಾಟ್ಗೆ, 75 ಲಕ್ಷ ಒಂದು ಫ್ಲ್ಯಾಟ್ಗೆ. 75 ಲಕ್ಷ ಪರ್ ಫ್ಲ್ಯಾಟನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆದರೆ ಇದು ನೆಗೋಷಿಯಬಲ್. ಹೌದು, ಕನ್ನಡ ಕೋರ ಚಾನಲಿಂದ ಯಾರೇ ಬಂದರೂ ಕೂಡ ಇದು ನೆಗೋಷಿಯಬಲು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಇಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ವೇಳೆ ಕಾಲ್ ಪಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ವೀಕ್ಷಕರೇ. ವಾಟ್ಸಪ್ಪಲ್ಲಿ ಹೈ ಅಂತ ಕಳಿಸಿ ಇಂಟ್ರೆಸ್ಟೆಡ್ ಇನ್ ಫ್ಲ್ಯಾಟ್ ಬೈಯಿಂಗ್ ಅಂತ ನೀವು ಬೇಕಾದರೆ ಅವ್ರ ಜೊತೆ ಚಾಟ್ ಮಾಡ್ಬೋದು. ಆ್ಯಂಡ್ ನೀವು ಸ್ವಂತ ಯೂಸ್ ಬೇಕಾದರೂ ತೊಗೋಬೋದು, ಇಲ್ಲ ರೆಂಟ್ ಕೊಡ್ತೀರಾ ಅಂದರೂ ಕೂಡ ಇದನ್ನು ತೊಗೋಬೋದು ವೀಕ್ಷಕರೇ. ಸೊ ಇನ್ನು ನಿಮ್ಮ ಮನಸ್ಸಲ್ಲಿ ಬರುವಂಥದ್ದು, ನಾವು ಒಂದು ವೇಳೆ ಸ್ವಂತಕ್ಕೆ ಬೇಡ, ಇದು ರೆಂಟಿಗೆ ಬಿಟ್ಬಿಡ್ತೀವಿ ಅಂತಂತಂದರೆ ಏನು 2 ಫ್ಲ್ಯಾಟ್ ನೋಡ್ಕೊಂಬಂದ್ರಲ್ವ, ಎಷ್ಟು ಬಾಡಿಗೆ ಬರ್ಬೋದು ವೀಕ್ಷಕರೇ? ಇಲ್ಲಿ 20 ರಿಂದ 22 ಸಾವಿರ ರೂಪಾಯಿಗಳವರೆಗೆ ಬಾಡಿಗೆ ಸಿಗುತ್ತೆ ವೀಕ್ಷಕರೇ, ಆರಾಮಾಗಿ ಸಿಗುತ್ತೆ. ಯಾಕಂತಂದರೆ ತುಂಬ ಬೇಡಿಕೆ ಇರುವಂಥ ಏರಿಯಾ, ತುಂಬ ಜನಸಂದಣಿ ಇರುವಂಥ ಏರಿಯಾ. ಸೊ ಆದ್ದರಿಂದ ಆರಾಮಾಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಬಾಡಿಗೆಗೆ ಬಂದುಬಿಡ್ತಾರೆ. ಸೊ ನೀವು ಬಾಡಿಗೆಗೂ ಕೊಡ್ಬೋದು, ಇಲ್ಲ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಗುರು ಅಂತಂದರೆ ಡೆಫಿನೆಟ್ಲಿ ಮಾಡ್ಬೋದು. ಯಾಕಂತಂದರೆ ಒಳ್ಳೆ ಬೆಳೀತಾ ಇರುವಂಥ ಎಲ್ಲ ಏರಿಯಾ ಅಲ್ಲ. ಸೊ ಕೋಗಿಲೆ ಕ್ರಾಸ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಸೊ ಯಲಹಂಕ ಕೋಗಿಲೆ ಕ್ರಾಸು ಏರ್ಪೋರ್ಟ್ ರೋಡ್ಗೆ ಹತ್ತಿರ ಆಗಿರುವಂಥ ಏರಿಯಾ ಆಗಿದೆ. ಜೊತೆಯಲ್ಲಿ ಮೆಟ್ರೋ ಕೂಡ ಆದಷ್ಟು ಬೇಗ ಬರ್ತಾ ಇದೆ. ಮೆಟ್ರೋ ಸ್ಟೇಷನ್ಸ್ ಕೂಡ ನಿಮಗೆ ಹತ್ತಿರದಲ್ಲೇ ಇರೋದ್ರಿಂದ ನೀವು ಡೆಫಿನೆಟ್ಲಿ ಇಲ್ಲಿ ಪರ್ಚೇಸನ್ನು ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೊನೆದಾಗಿ ಹೇಳ್ತೇನೆ ಕೇಳಿ, 115 115 ಆ್ಯಂಡ್ 116 116 ಈ 2 ಫ್ಲ್ಯಾಟ್ಗಳು ಇಲ್ಲಿ ಅವೈಲೇಬಲ್ ಇರುವಂಥದ್ದು ವೀಕ್ಷಕರೇ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್
ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.